ಶುಭೋದಯಗಳು. ನನ್ನ ಹೆಸರು ಹಾಸಿನಿ. ನಾನು ಓದುತ್ತಿರುವ ತರಗತಿ 9ನೇ ತರಗತಿ. ನಮ್ಮ ಶಾಲೆ ಹೆಸರು ಜಿಜೆಸಿ ರಾಯಲ್ಪಾಡು. ನಾನು ಹೇಳುವಾಗ ವರ್ಕಿಂಗ್ ಮಾಡೆಲ್ ಸ್ಯಾಟಲೈಟ್. ಉಪಗ್ರಹ ಸಂವಹನವು ಕೃತಕ ಉಪಗ್ರಹಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ಕಳಿಸುವ ಒಂದು ವಿಧಾನವಾಗಿದೆ. ಇದು ಬಹಳ ದೂರದ ಸ್ಥಳಗಳಿಗೆ ಮಾಹಿತಿಯನ್ನು ತ್ವರಿತವಾಗಿ ರವಾನಿಸಲು ಸಹಾಯ ಮಾಡುತ್ತದೆ. ಈ ಉಪಗ್ರಹ ಸಂವಹನದಲ್ಲಿ 3 ಮುಖ್ಯ ಭಾಗಗಳಿವೆ. ಅವುಗಳೆಂದರೆ ಪ್ರಾಸಾರಕ, ಸ್ವೀಕಾರಕ ಮತ್ತು ಉಪಗ್ರಹ. ಪ್ರಾಸಾರಕ ಕೇಂದ್ರವು ಭೂಮಿಯ ಮೇಲಿರುತ್ತದೆ. ಅದು ಸಂಕೇತಗಳನ್ನು ಕಳಿಸುತ್ತದೆ. ಆ ಸಂಕೇತಗಳನ್ನು ಅಪ್ಲಿಂಕ್ ಸಂಕೇತಗಳು ಮತ್ತು ಡೌನ್ಲಿಂಕ್ ಸಂಕೇತಗಳು ಎಂದು ಕರೆಯಲಾಗುತ್ತದೆ. ಉಪಗ್ರಹ ತನ್ನ ಆಂಟೆನಾದ ಮೂಲಕ ಅಪ್ಲಿಂಕ್ ಸಂಕೇತಗಳನ್ನು ಸ್ವೀಕರಿಸುತ್ತದೆ. ಉಪಗ್ರಹದ ಒಳಗೆ ಟ್ರಾನ್ಸ್ಪಾಂಡರ್ ಎಂಬ ಸಾಧನ ಇರುತ್ತದೆ. ಟ್ರಾನ್ಸ್ಪಾಂಡರ್ ಸಂಕೇತಗಳನ್ನು ಬಲಪಡಿಸಿ ಆವೃತ್ತವನ್ನು ಬದಲಾಯಿಸುತ್ತದೆ. ಅದು ನಂತರ ಮತ್ತೆ ಭೂಮಿಗೆ ಕಳಿಸುತ್ತದೆ. ಆ ಸಂಕೇತಗಳನ್ನು ಡೌನ್ಲಿಂಕ್ ಸಂಕೇತಗಳು ಎಂದು ಕರೆಯಲಾಗುತ್ತದೆ. ಉಪಗ್ರಹ ಸಂವಹನದಿಂದ ಮನೆಗಳಲ್ಲಿ ಟಿವಿ, ಇಂಟರ್ನೆಟ್ ಮತ್ತು ಕರೆ ಸೇವೆಗಳು ಸಾಧ್ಯವಾಗುತ್ತದೆ. ಆಸ್ಪತ್ರೆಗಳಲ್ಲಿ ದೂರದ ಚಿಕಿತ್ಸೆ ಸೇವೆಗಳನ್ನು ಪಡೆಯುತ್ತವೆ. ತುರ್ತು ವೈದ್ಯಕೀಯ ವಿನಿಮಯಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಉಪಗ್ರಹ ಸಂವಹನವು ಮತ್ತು ಅಂಚೆ ಕಚೇರಿಗಳಲ್ಲೂ ಸಹ ಟ್ರ್ಯಾಕಿಂಗ್ ಮತ್ತು ಡೇಟಾ ವಿನಿಮಯಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಕಂಪ್ಯೂಟರ್ಗಳಲ್ಲೂ ಸಹ ಇಂಟರ್ನೆಟ್ ಉಪಯೋಗಕ್ಕೆ ಉಪಗ್ರಹ ಸಂವಹನ ಉಪಯುಕ್ತವಾಗಿದೆ. ಆದ್ದರಿಂದ ಆಧುನಿಕ ಜೀವನದಲ್ಲಿ ಅತ್ಯಂತವಾಗಿದೆ ಮತ್ತು ದೂರ ಪ್ರದೇಶಗಳಲ್ಲೂ ಸಹ ಸಂಪರ್ಕವನ್ನು ಸಾಧಿಸಲು ಸಹಾಯಕವಾಗಿದೆ. ಇಷ್ಟು ನನ್ನ ಮಾಡೆಲ್.